ಅವರು ಅಲ್ಲಿ ಆ ಸ್ಪಾಟಲ್ಲಿ ಆ ಟೈಮಲ್ಲಿದ್ದ ಎವಿಡೆನ್ಸನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟಿಗೆ ಏನೇನು ಅವ್ರ ಲಿಮಿಟ್ಸಲ್ಲಿ ಪವರ್ಸ್ ಬರುತ್ತಲ್ಲ, ಆ ಎಲ್ಲ ಎವಿಡೆನ್ಸನ್ನ ಕಲೆಕ್ಟ್ ಮಾಡಿಬಿಟ್ಟು ತನಿಖೆ ಆಗಿದೆ. ಈಗ ಆಲ್ರೆಡಿ ಒಂದು 75% ತನಿಖೆ ಮುಗಿಸಿದ್ದೀನಿ ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ. ಖಂಡಿತ ಅದು ತನಿಖೆ ಆದ್ಮೇಲೆ ನಿಮ್ಗೆಲ್ಲರಿಗೂ ಮಾಹಿತಿ ಕೊಡ್ತೀನಿ. ಮೇಡಮ್, ಈಗ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ವಿಡಿಯೋ ಮೂಲಕ ಹರಿಬಿಡ್ತಾ ಇದಾರೆ. ಮೃತ ಕುಟುಂಬಸ್ಥರ ನಮ್ಗೆ ಯಾರು ಸರ್ಕಾರಿ ಅಧಿಕಾರಿಗಳಾಗಿ ಜನಪ್ರತಿನಿಧಿಗಳಾಗಿ ಬರ್ತಾ ಇಲ್ಲ, ನಮ್ಮ ಸಮಸ್ಯೆ ಕೇಳ್ತಾ ಇಲ್ಲ. ಇಲ್ಲ, ನಾನು ನಿನ್ನೆ ತಾನೇ ಹೋಗಿ ಬಂದಿದ್ದೀನಿ. ನಾನು ನಿನ್ನೆ ಹೋಗಿ ಅವರ ಎಲ್ಲ ಕುಟುಂಬಸ್ಥರಿಗೂ ಭೇಟಿ ಮಾಡಿ ಸಾಂತ್ವನ ಹೇಳಿ ಬಂದಿದ್ದೀನಿ. ಎಲ್ಲರೂ ಏನಂತ ಹೇಳಿದ್ರೆ, ಯಾರೇ ತನಿಖೆ ನಡೀತಾ ಇದೆ, ಯಾರೇ ತಪ್ಪು ಮಾಡಿದ್ರೇನು ಅವ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ಬಂದಿದ್ದೀವಿ. ಅವ್ರಿಗೂ ಮನದಟ್ಟು ಮಾಡಿಕೊಟ್ಟಿದ್ದೀವಿ. ಯಾರೇ ಇದ್ರಲ್ಲಿ ನಿಮ್ ಕಡೆಯವರು ಇರ್ಬೋದು, ನಮ್ ಕಡೆಯವರು ಇರ್ಬೋದು. ಯಾರೇ ತಪ್ಪು ಮಾಡಿದ್ರೇನು ಖಂಡಿತ ಶಿಕ್ಷೆ ಅಂತೂ ಆಗೇ ಆಗತ್ತೆ. ನೀವು ವೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ವಿ. ತನಿಖೆ ಆಗೋವರೆಗೂ ನೀವೆಲ್ಲ ಸಹಕಾರ ಕೊಡ್ಬೇಕು ಅಂತ. ಅವ್ರಿಗೆ ಈಗ ಕೊಟ್ಟಿರೋ ಪರಿಹಾರ ತಾತ್ಕಾಲಿಕ ಅದು ಸರ್ಕಾರದ ಮಟ್ಟದಲ್ಲಿ ನಿರ್ಧರಿಸಬೇಕಾಗತ್ತೆ. ಈಗ ಇಮಿಡಿಯೇಟಿಗೆ ಮಾನ್ಯ ಉಸ್ತುವಾರಿ ಸಚಿವರ ಒಂದು ರೆಕಮೆಂಡೇಶನ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ರಿಲೀಸ್ ಮಾಡಕ್ಕೆ ಹೇಳಿದ್ರು. ನಾವು ಆ ಥರ ಜಿಲ್ಲಾಡಳಿತ ಅವರಿಗೆ ರಿಲೀಸ್ ಮಾಡಿ ಕೊಟ್ಟಿದ್ದೀವಿ.